ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಅಂದರೆ ನನ್ನ ಫ್ರೆಂಡ್ ಸುರಕ್ಷಾ ನಾವು ಹೊರಟದ್ದು ಆಳ್ವಾಸ್ ಕಾಲೇಜಿಗೆ ಹೋಗ್ತಿದ್ದೀವಿ. ಅದೇ ಅಡ್ಮಿಷನ್ ಇದು ಎಲ್ಲ ಕೇಳಿ ಎಲ್ಲ ಬರಲಿಕ್ಕಿದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನು ಎಂತ ಅಂತೇಳಿ ನೆಕ್ಸ್ಟ್ ಅದು ಏನು ಹೇಳಿದರು, ಯಾವ ಕೋರ್ಸಿಗೆ ಜಾಯ್ನಿಂಗ್ ಏನು ಅಂಥೇಳಿ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಇವಾಗ ಜಸ್ಟ್ ನಾವು ಕೇಳ್ಕೊಂಡು ಬರಲಿಕ್ಕೆ ಹೊರಟಿದ್ದೀವಿ. ಅವಳು ತಿಂಡಿ ತಿಂತಾಯಿದ್ದು, ಈಗ ತಿಂಡಿ ತಿಂದಾಯಿತು. ಇವಾಗ ನಾವು ಹೊರಡಬೇಕು. ನಂದು ಹೊಸದು ಕವರ್ ನೋಡಿ, ಚೆಂದ ಇದೆಲ್ಲ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡ್ಕೊಂಡು ಬನ್ನಿ. ಇವಾಗ ಸುರಕ್ಷಾ ತಿಂಡಿ ಬಂದಿದ್ದೀವಿ. ಸುರಕ್ಷನಿಗೆ ಪಾವ್ ಭಾಜಿ ಬೇಕಂತೆ. ಈಗ ಸುರಕ್ಷನವರು ಪಾವ್ ಭಾಜಿ ಹೇಗೆ ತಿಂತಾರಂತ ನೋಡಬೇಕು. ಇನ್ನೊಬ್ರು ಯೂಟ್ಯೂಬರ್ ನೋಡಿ ಇಲ್ಲಿ ಬನ್ಸ್ ಕ್ರೇವಿಂಗ್ ಆಗ್ತಿತ್ತು. ಸೊ ಬನ್ಸ್ ತಿಂತಿದ್ದಾರೆ. ಬೆಳಕ್ಕ ನಮ್ಗೇನಿಲ್ಲ, ಯಾಕಂದ್ರೆ ನಾನು ಮನೆಯಿಂದ ಬರುವಾಗ ಕಾಂಕ್ರೀಟ್ ಹೊಟ್ಟೆಗೆ ಹಾಕೊಂಡ್ ಬಂದಿದ್ದೇನೆ. ಅದಕ್ಕೆ ನಿಮ್ಮೂರಲ್ಲಿ ಕಾಂಕ್ರೀಟ್ ಇರೋದಾ? ಅಲ್ಲ, ಅದೇ ಸಜ್ಜಿಗೆ ಕಾಂಕ್ರೀಟ್ ಇರೋದು. ನಮ್ಮನೇದು ಮಾತ್ರ ನಾನು ಸಜ್ಜಿಗೆ ತಿನ್ನೋದು, ಬೇರೆಯವ್ರ ಮನೆ ತಿನ್ನಲ್ಲ. ನಮ್ಮನೇದು ಮಾತ್ರ ನಾನು ಉಪ್ಪಿಟ್ಟು ತಿನ್ನೋದು, ಬೇರೆಯವ್ರ ಮನೆ ತಿನ್ನಲ್ಲ. ಕಾಂಕ್ರೀಟ್ ಹೇಳು. ಅದೇ ಕಾಂಕ್ರೀಟ್. ಮಶ್ರೂಮ್ ಕಟ್ ಮಾಡಿ ಸಜ್ಜಿಗೆ ಒಳ್ಳೇದು ಮಾರ, ಹೊಟ್ಟೆ ಫುಲ್ ಆಗ್ತದೆ, ತಿನ್ಬೋದು. ಆದರೆ ಸಜ್ಜಿಗೆ ಹಾಗೆ ತಿನ್ಬಾರ್ದು. ಸಜ್ಜಿಗೆ ಹಾಗೆ ತಿನ್ಬಾರ್ದು. ಒಂದು ಮಿಕ್ಸರ್ ಹಾಕಿದ್ರೆ ಸೊಳ್ಳೆ ಮತ್ತೆ ಬಜ್ಜಿಗೆ ಸಾಕು. कौन है ये लोग? कहाँ से आते हैं? ವೇಟ್ ಮಾಡಿ. ಹೌದಾ? ಅಷ್ಟೊಂದೆಲ್ಲ ಸಾಕು ಮಾರ, ಮಿಕ್ಸ್ ಮಾಡು. ಮತ್ತೆ ಈರುಳ್ಳಿ ಬರ್ತದೆ. ನಮ್ಮ ಸ್ವಲ್ಪ ನೀರುಳ್ಳಿ ತಿನ್ನಬಾರ್ದು. ಈಗ ಬಾಯೆಲ್ಲ ನೀರುಳ್ಳಿ ಹಾಗೆ ಹೇಳ್ತೇವೆ. ನೀ ಹೆಲ್ಮೆಟ್ ಹಾಕ್ತೀಯಲ್ಲ, ಆಯ್ತು, ಅದನ್ನು ಮಾತ್ರ ತೆಗಿ ನಾನು ಸುಮ್ಮನೆ. ನೋಡು, ಇವತ್ತು ನೋಡಿ ಸುರಕ್ಷನ್ ಕಡೆಯಿಂದ ನಮಗೆ ಟ್ರೀಟ್. ಇದೇ ಗೊತ್ತುಂಟ, ಗ್ರೂಪಲ್ಲಿ ಒಬ್ಳು ಇರ್ತಾಳಲ್ಲ, ಯಾವತ್ತು ಹಣ ಖರ್ಚು ಮಾಡಲ್ಲ, ಆ ಥರ ಇವಳಂಗೆ. ಇಲ್ಲಿ ಇವಾಗ ನಾವು ಆಳ್ವಾಸ್ ಕಾಲೇಜಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಹೊರಗಡೆಯಿಂದ ನೋಡಿದ್ದೀನಿ, ಬಟ್ ಒಳಗೆ ಹೋಗ್ತಿರೋದು ಫಸ್ಟ್ ಟೈಮ್. ಆಳ್ವಾಸಿಗೆ ಹೋಗ್ತಿದ್ದೆ, ಅದನ್ನು ನೋಡಿಯೇ ನಮಗೆ ಒಂಥರ ನಾವು ಶಾಕಲ್ಲಿ, ಏನು ಗೊತ್ತೇ ಇಲ್ದವ್ರ ಥರ ಮಾಡ್ತಿದ್ವಿ ನಾನು ಮತ್ತು ಸುರಕ್ಷಾ. ಅಂದರೆ ಫುಲ್ ದೊಡ್ಡ ಬಿಲ್ಡಿಂಗ್ ಅಲ್ಲ, ಅಲ್ಲಿ ರೈಟ್ ಹೋಗಿ, ಲೆಫ್ಟ್ ಹೋಗಿ, ರೈಟ್ ಹೋಗಿ ಹಾಗೆಲ್ಲ ಹೇಳಿದರು ಫುಲ್. ಮತ್ತು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಬೇಕಂದ್ರೆ ನಾವು ಪಿ ಜಿ ಬ್ಲಾಕಿಗೆ ಹೋಗ್ಬೇಕಂದ್ರೆ. ಸಾಕಾಯ್ತು ನಮಗೆ. ಅದೆಲ್ಲ ನೋಡಿ ಚೆನ್ನಾಗಿ ಆಗ್ತುಂಟು ದೊಡ್ಡ ಕಾಲೇಜಲ್ಲಿ. ಎಲ್ಲಿ ಹೋಗೋದಿಲ್ಲಿ ಗೊತ್ತಿಲ್ಲ, ನಡೆದು ಸಾಕಾಯ್ತು. ಬರೀ ನಡಿಬೇಕಿಲ್ಲ. ಈಗ ಕೇಳಿ ಬರ್ತೀನಿ ಅಂತೇಳಿ ವಿಜಯ್ ಹೋಗ್ತಾನೆ. ಸ್ಕಾಲರ್ಸ್ ಆದರೆ ನಡೆದೇ ಸಪ್ರ. ಅದೇ ಮಾರೆ, ನಾವು ಡೈಲಿ ಅಲ್ಲಲ್ಲ, ಕರೆಸ್ಪಾಂಡಿಂಗ್ ಅಲ್ಲ. ಎಲ್ಲಿ ಸೆಕ್ಷನ್ ಯಾವುದಂತ ಗೊತ್ತಿಲ್ಲ, ಕೇಳ್ಕೊಂಬರ್ಲಿಕ್ಕೆ ಹೋಗಿದ್ದಾನೆ. ಅಷ್ಟು ದೊಡ್ಡ ಕಾಲೇಜ್ ಮಾರೆ. ಇಲ್ಲಿ ವೀಡಿಯೋ ಮಾಡಲಿಕ್ಕೂ ನನಗೆ ಭಯ ಆಗ್ತದೆ, ಎಲ್ಲ ಸೆಕ್ಯೂರಿಟಿ ಒಳಗೆ ಅಂತ ಬಂದರೆ. ಸಾರಿ. ಸ್ನೇಹಿತರೆ, ನಾವು ಆಳ್ವಾಸಲ್ಲೆಲ್ಲ ಕೇಳಿಕೊಂಡು ಬಂದ್ವಿ. ಅವರು ಕೆಲವೆಲ್ಲ ಕನ್ಫ್ಯೂಷನ್ಗಳನ್ನು ಸೃಷ್ಟಿ ಮಾಡಿದರು. ಥಿಂಕ್ ಮಾಡಿ ಹೇಳಿ ಅಂದರು. ಮತ್ತೆ ಏನಾಗುತ್ತೆ ನೋಡುವ. ಎಲ್ಲ ಇನ್ಫಾರ್ಮೇಷನ್ ನಾವು ತಿಳ್ಕೊಂಡು ಬಂದ್ವಿ. ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ, ನಾನು ಮೊನ್ನೆ ಯಲ್ಲಮ್ಮ ಟೆಂಪಲಿಗೆ ಬಂದಿದ್ನಲ್ಲ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲಿ ಲೊಕೇಶನ್ ಹಾಗೇನೆ. ಓಕೆ ನೋಡಿ, ಇವಾಗ ತೋರಿಸ್ತೇನೆ. ಇವತ್ತು ಹುಣ್ಣಿಮೆ ಅಲ್ಲ. ಸೊ ಬಟ್ಟೆ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ, ಯಾರಿಲ್ಲ ಇಲ್ಲಿ, ನಾವಷ್ಟೇ. ಮೇಲೆ ಸ್ಟೈಲ್ ಮಾಡ್ಕೊಂಡೋಗಿ ಜಾರಬೇಡ. ಇದು ವಿಡಿಯೋ ಮಾಡ್ತೇನೆ ಗೈಸ್. ಸುರಕ್ಷಾ ಜಾರ್ತಾಳ ಇಲ್ವ ನೋಡುವ. ಅಲ್ಲ, ವಿಡಿಯೋಗೋಸ್ಕರ ಆದ್ರೂ ಜಾರಬೇಕು ಸುರಕ್ಷಾ. ಯಾರಿಲ್ಲ ಇವತ್ತು. ಅವತ್ತು ಇಷ್ಟು ಕರೆಕ್ಟಾಗಿ ತೋರಿಸಿಲ್ಲ, ಯಾವಾಗ ತೋರಿಸ್ತೇನೆ ನೋಡಿ. ಈ ಥರ ಇದೆ, ಚಿಕ್ಕದಿದೆ, ಯಾರಿಲ್ಲ. ಯಾಕಂದರೆ ಹುಣ್ಣಿಮೆ ಅಲ್ಲ, ಅದಕ್ಕೆ ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ದಾರೆ. ಮುಳುವಿದ್ರೆ ಆ ಕಡೆ ಸೈಡ್ ಯಾರಾದರೂ ನಮ್ಮ ಕಡೆಯವರಿದ್ದರೆ ಇಲ್ಲಿ ಬರ್ಬೋದು. ಏನು ಹೆಸರು, ಕಟೀಲಿಗೆ ಹೋಗೋ ಬಸ್ಸಲ್ಲಿ ಬರ್ಬೋದು. ಪುತ್ತಿಗೆ ಪದವು ಅಂತ ಹೇಳಬೇಕು. ತೋಟ ಇದೆ, ಚೆಂದ ಇದೆ ನೋಡಿ.
ಇಲ್ಲಿದು ರಸ್ತೆ ತುಂಬ ಜಾರುವ ಥರ ಇದೆ. ನಾನೊಂದು 2 ಸತಿ ಜಾರಿದೆ, ಬೀಳ್ತಿದ್ದೆ, ಜಾರಿದ್ದು ನಡ್ಕೊಂಡು ಹೋಗ್ತಿದ್ದೀನಿ ಮೇಲೆ. ಆದರೂ ಅಲ್ಲೊಂದು 2 ಸತಿ ನಾನು ಜಾರಿದ್ದೆ, ತಲೆ ಹೊಡಿತಿತ್ತು, ಆದರೆ ಏನೋ ಪುಣ್ಯ ಹೊಡಿಲಿಲ್ಲ ತಲೆ. ನೋಡಿ ಇಲ್ಲಿ ಫುಲ್ಲು ಬರೀ ಕಾಡೆ, ಸುತ್ತಮುತ್ತ ಕಾಡು ಕಾಡು ಕಾಡು, ಫುಲ್ ಕಾಡು, ಮಳೆ ಮಳೆ ಮಳೆ. ತೋರಿಸ್ತೇನೆ ನೋಡಿ, ಮೆಲ್ಲ ನಡ್ಕೊಂಡು ಹೋಗ್ತಿದ್ದೀನಿ, ಅದಕ್ಕೆ ಮೆಲ್ಲ ನಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಕಾಡು 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 ಮೇಡುಗಳ ನಡುವೆ ಎಲ್ಲಮ್ಮ ತಾಯಿ ನೆಲೆಸಿಹಳು. ಅಡಿಕೆ ತೋಟ ನೋಡಿ. ಹಬ್ಬ, ಫೈನಲಿ ಮೇಲೆ ಹತ್ಕೊಂಬಂದೆ. ನನಗೆ ಭಯ ಆಗ್ತದೆ, ಅದು ಅಪ್ಪಲ್ಲ ಜಾರ್ತದೆ ಅಂತೇಳಿ. ಇಲ್ಲಿ ಆದರೆ ಫುಲ್ ಸ್ಲೋಪ್ ಇದೆ. ಕಾಡ್ಕೊಳ್ಳಿ ನೋಡಿ, ಅಲೋ ಅಲ್ಲಿ ಕಾಣ್ತದ ಕಾಡ್ಕೊಳ್ಳಿ. ಇದು ಹೂ ನೋಡಿದ್ದೀರಾ? ನಮ್ಮ ಕಡೆ ಇರಲ್ಲ ಅದು ಹೂವು, ಇರ್ಬೋದೇನೋ ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ ಅಲ್ಲಿ. ಅದನ್ನು ಪೂಜೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಎಂಥ ಪೂಜೆ ಅಂದರೆ ಅದೇನೋ ಒಂದು ಕೈಗೆ ಕಟ್ಟೋದು ಅದೆಲ್ಲ ಕೆಲವಿರ್ತದೆ, ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅವಳು ಸಹ ನಡ್ಕೊಂಬರ್ತಿದ್ದಾಳೆ. ಇದು ನನ್ನ ಕೂದಲು ಆದದ್ದು ನೋಡಿ, ಮೊದಲೇ ನನ್ನದು ಸ್ವಲ್ಪ ಗುಂಗುರು ಕೂದಲು, ಅದು ಫುಲ್ ಎಂತ ಹೇಳ್ತಾರೆ ಎಲ್ಲ ಹಾರಿ ಆಗ್ಬಿಟ್ಟಿದೆ. ಅವಳು ಸಹ ನಡ್ಕೊಂಬರ್ತಿದ್ದಾಳೆ. ನಾನು ಸಹ ಅಲ್ಲಿ ಗೇಟ್ ತನಕ ನಡ್ಕೊಂಡೇ ಹೋಗ್ತಿದ್ವಿ ಇಬ್ಬರು. ಅವ್ನು ಹೋದ ಮುಂದೆ. ಅವ ನಮಗೆ ದೇವರು ಕೊಟ್ಟ ಅಣ್ಣ ಇದ್ದಂಗೆ. ನಾವು ಯಾವುದೇ ಕಷ್ಟ ಟೈಮಲ್ಲಿ ಕಾಲ್ ಮಾಡಿ ಪ್ಲೀಸ್ ಹೇಳು. ಮಗರ್ತಿದ್ದೆ ಇಲ್ಲಿ ಸಹ ಬೀಳ್ತಿದ್ದೆ ಗಾಯ್ಸ್, ನಾನು ಜಾರ್ತು ನನ್ನ ಕಾಲು. ಓಕೆ, ಮಳೆ ಬರ್ತದೆ, ನಾವು ಈಗ ಬೇಗ 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 ಹೋಗಬೇಕು. ನಾನು ನೆಕ್ಸ್ಟ್ ಅಲ್ಲೇ ಹತ್ತಿರದಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಇತ್ತು, ಪುತ್ತಿಗೆ ಎಂಬ ಊರಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿದ್ದು ದೇವಸ್ಥಾನ ಮಾತ್ರ ತುಂಬ ಚೆಂದ ಇತ್ತು. ಅದರದ್ದು ಡಿಸೈನ್ ನೋಡ್ಬೋದು ನೀವೇ ಎಷ್ಟು ಚೆಂದ ಇದೆ ಅಂಥೇಳಿ. 3 ಇದಾದಮೇಲೆ ನೆಕ್ಸ್ಟ್ ಗರ್ಭಗುಡಿ ಬರ್ತದೆ. ಅಷ್ಟು ಮೇಲೆ ಅದರದ್ದು ಕೆತ್ತನೆ ಎಲ್ಲ ಮಾಡಿದ್ದಾರೆ ಮರದ್ದು, ಅದು ಸಹ ಚೆನ್ನಾಗಿದೆ. ಅದನ್ನು ಸಹ ತೋರಿಸಿದ್ದೀನಿ ನೋಡಿ. ನೀವು ಇವಾಗ ಹೊರಗಡೆ ಸಹ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಡಿಸೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆಂದ ಡಿಸೈನ್ ಮಾಡಿದ್ದಾರೆ. ಮತ್ತು ಒಳಗಡೆದೆಲ್ಲ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. नजरिया लागे नहीं कहीं ಊಟಕ್ಕೆ ಹೊರಟಿದ್ದೀವಿ. ಊಟದ ವ್ಯವಸ್ಥೆ ಉಂಟಿಲ್ಲಿ. ಹಾಗೆ ಇಲ್ಲಿ ಕಲ್ಯಾಣ ಇದೆ, ಚಂದ ಇದೆ ದೇವಸ್ಥಾನ. ಅಲ್ಲಿ ಊಟ, ಊಟ ಎಲ್ಲ ಆಯಿತು. ಊಟಗೆ ನಾನು ಬ್ಲಾಗ್ ಮಾಡ್ತಿದ್ದೀನ. ಊಟ ಎಲ್ಲ ಆಯಿತು. ಊಟ ಎಲ್ಲ ಅದೇ ಊಟಾಗಿ ಹೋಗ್ತಾ ಇದ್ದೀವಿ. ಮಳೆ ಉಂಟು ಮಾರ, ಭಯಂಕರ ಮಳೆಯಲ್ಲೆಲ್ಲ ಚಂಡಿಯಾಗಿ ಹೋದ್ವಿ ನಾವಿವಾಗ. ಈ ದೇವಸ್ಥಾನ ಭಾರಿ ಚಂದ ಇದೆ. ಇದ್ರದ್ದು ಅಂತ ಹೇಳ್ತಾರೆ ಆರ್ಕಿಟೆಕ್ಚರ್. ನನ್ನ ಕಾಲಿಗೆ ಏನಾಯ್ತು ನನಗೆ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ನಾವಿವಾಗ ಬಂದಿರುವಂಥದ್ದು ಕಡಲಕೆರೆ. ಡಿಸಪಾಯಿಂಟ್ ಆಯಿತು, ಸೋಮವಾರ ರಜೆ ಅಂತೆ. ನಾವು ಬಂದದ್ದು ವೇಸ್ಟ್ ಆಯ್ತು, ಅದಕ್ಕಂತ ಬಂದ್ವಿ ಈಚೆ. ಆದರೆ ರಜೆ ಅಂತೆ, ಚಂದ ಇದೆ ನೋಡಿ, ತೋರಿಸ್ತೇನೆ ನಾನು ನಿಮಗೆ. ಸ್ವಲ್ಪ ಮುಂದೆ ನದಿ ಉಂಟು, ಆದರೆ ಎಂತಕ್ಕೆ ಅವರು ಸೋಮವಾರ ಇದು ಮಾಡಿದ್ದು? ಅದು ಅಲೌಡ್ ಉಂಟಾ? ಎಂತ ಮಾರ, ಅಪೋಸಿಟ್ ಎದುರುಗಡೆನೆ ಸಾಲುಮರ್ತಿಮ್ಮಕ್ಕ ಪಾರ್ಕ್, ಆದ್ರೆ ಅದು ಸಹ ಇಲ್ಲ ಸೋಮವಾರ ಬಂದಂತೆ. ಅಯ್ಯೋ ಚಂದ ಇದೆ ಅಲ್ಲಿ, ನದಿ ಸಖತ್ತಾಗಿ ಕಾಣ್ತಿದೆ. ಬೋಟಿಂಗ್ ಸೈಡ್ ಆದ್ರೆ ಅಲ್ಲಿ ನೋಡು, ಗ್ರೀನ್ ಕಾಣುದು ನೋಡು. ಅದಕ್ಕೆ ಅಂತ ಬಂದ್ವಿ ಈ ಕಡೆ ಬೈಕ್ ಟರ್ನ್ ಮಾಡ್ಕೊಂಡು, ಆದ್ರೆ ಅಲೌಡ್ ಇಲ್ಲ. ಚಂದ ಇದೆ ಮಾತ್ರ. ನಂದು ಫೋನಲ್ಲಿ ಇಲ್ಲಿಂದ ಅಲ್ಲಿ ತನಕ ಕಾಣಲ್ಲ ಅದು ಕರೆಕ್ಟ್. ಡಿಸ್ಕೌಂಟ್ ಆಯಿತು, ಚಂದ ಇದೆ. ಕಂಬಳ ಇದೆ ಅಲ್ಲ,
ಅದರದ್ದು ಕ್ರೀಡಾಂಗಣ. ಅಯ್ಯೋ ನಿಮಗೆ ಕಾಣಿಸಲ್ಲ ಬಿಡಿ, ಸಾರಿ ಗೈಸ್, ನಿಮಗೆ ಕಾಣಿಸ್ತಿಲ್ಲ. ಅದು ಕಂಬಳದು ಕ್ರೀಡಾಂಗಣ, ಅಲ್ಲಿ ಹೋಗ್ಬೇಕಂತ ಹೋದ್ವಿ, ಅಲ್ಲಿ ಬಾಯ್ಸ್ ಎಲ್ಲ ಇದ್ರು ಬೇಡ ಅಂತ ಹೇಳಿ ಬಂದ್ಬಿಟ್ಟು. ಕಾರ್ಕಳಕ್ಕೆ ಬಂದು ನಾವು ಮೊಬೈಲ್ ಅಂಗಡಿಗೆ ಹೋದ್ವಿ. ಅವಳದು ಡಿಸ್ಪ್ಲೇ ಹೋಗಿತ್ತಲ್ಲ, ಸೊ ಅದು ರಿಪೇರಿ ಆದಮೇಲೆ ನೆಕ್ಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕಬೇಕಿತ್ತು. ಅದಕ್ಕೋಸ್ಕರ ಅಂತ ಹೇಳ್ತಾರೆ ಜಕ್ಕೆ ಮಾಡೋದು ನೋಡಿ. ಇವಾಗ ಜಕ್ಕೆ ಮಾಡ್ತಿದ್ದಾನೆ, ಇದಕ್ಕೆ ಜಕ್ಕೆ ಅಂತ ಹೇಳ್ತಾರೆ. ಎಲ್ಲ ಚೆಕ್ ಮಾಡಿ. ಯಾವ ಫೋನ್ ಬೇಕು ನೋಡಿ ನೀವೇ, ಕ್ಯಾಮರಾ ಇರ್ತಾರೆ. ನಮ್ದೊಂದು ಫೋಟೋ ತೆಗೆದಿದ್ದಾರೆ, ನಾನು ಒಳ್ಳೆ ಹುಚ್ಚುತ್ತರ ಬರ್ತೀನಿ. ಓಕೆ ಗಾಯ್ಸ್, ಇವಾಗ ನಾನು ಮನೆಗೆ ಬಂದೆ, ಹೋಗಿ ಬಂದಾಯಿತು, ಎಲ್ಲ ಕೇಳಿಕೊಂಡು ಬಂದ್ವಿ. ಅವರು ನೋಡಿ ಡಿಸೈಡ್ ಮಾಡಿ ಹೇಳಿ, ಅಂದರೆ ಕೆಲವು ಇನ್ಫಾರ್ಮೇಷನ್ ಕೊಟ್ಟರು ಅವ್ರು ನಮಗೆ, ಮತ್ತೆ ನೆಕ್ಸ್ಟ್ ಡಿಸೈಡ್ ಮಾಡಿ ಹೇಳಿ ಏನು ಅಂತ ಹೇಳಿದರು. ನೋಡಬೇಕು, ಅಂದರೆ ಅವರು ಕೆಲವು ನಮಗೆ ಡೌಟನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಮತ್ತೆ ಅದನ್ನು ಕೇಳಿ ತಿಳ್ಕೊಂಡು ಏನಾಗುತ್ತೆ ಮುಂದೆ ನೋಡುವ. ಇವಾಗ ನನಗೆ ಸತ್ಯ ಜೋರು ನಿದ್ದೆ ಬರ್ತಿದೆ, ಗಾಳಿಲಿ ಹೋಗಿದ್ದಲ್ಲ, ಸೊ ಹಾಗಾಗಿ ಕಣ್ಣೆಲ್ಲ ಜೋರು ನಿದ್ದೆ ಬರ್ತಾ ಇದೆ. ಅಲ್ಲೇ ಕೆಲವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಆ ಕ್ಲಿಪ್ ನೋಡಿರ್ಬೋದು ನೀವು. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.